ನಮಸ್ಕಾರ ಸ್ನೇಹಿತರೆ, ಎಂದಿನಂತೆ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇರ್ತಾನೆ. ವ್ಲಾಗನ್ನ ಸಂಜೆ ಮೇಲೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಇವತ್ತು ಸ್ವಲ್ಪ ಬೇರೆ ಕೆಲಸಗಳಿತ್ತು. ರೀಲ್ಸ್ ಕೂಡ ಇವತ್ತು ಮಾಡ್ದೆ ಸ್ವಲ್ಪ. ಹಾಗಾಗಿ ನನ್ನ ಸಮಯ ಎಲ್ಲ ಅಲ್ಲೇ ತುಂಬಾ ಹೊತ್ತು ಕಳಿಬೇಕಾಯ್ತು. ಇವಾಗ ನೋಡಿ, ನನ್ನ ಮನೆ ಕೆಲಸಗಳೆಲ್ಲ ಅಡುಗೆಗಳೆಲ್ಲ ಮಾಡಿದ್ದೆ. ಒಟ್ಟೊಟ್ಟಿಗೆ ಎರಡೆರಡು ಸಾರ ಆಗಿದೆ. ಅಡುಗೆ ಎಲ್ಲ ರೆಡಿ ಆಗಿದೆ. ಇವರು ಫೋನ್ ನೋಡ್ಕೊಂಡು ಬಿಗ್ ಬಾಸ್ ಏನೋ ನೋಡ್ತಾ ಇದ್ದಾರೆ. ಏನು ಅಂತ ಗೊತ್ತಿಲ್ಲ. ನಾನು ಸಂಜೆ ನನ್ನ ಅಡುಗೆ, ಅವ್ರಿಗೆಲ್ಲ ಅಡುಗೆ ರೆಡಿ ಆಗಿದೆ ನೋಡಿ. ಸಾರನ್ನ ಮತ್ತೆ ರಾತ್ರಿ ಊಟಕ್ಕೆ ಬಿಸಿ ಮಾಡಿ ಇಡ್ತಾ ಇದ್ದೀನಿ. ಒಂದರಲ್ಲಿ ತರಕಾರಿ ಸಾಂಬಾರಿದೆ, ಇನ್ನೊಂದರಲ್ಲಿ ನೋಡಿ ಇದು ಎಲ್ಲ ತರಕಾರಿ ಹಾಕಿ ಮಾಡಿದ್ದೀನಿ. ಕೆಲವರು ಹುಳಿ ಸಾರ ಅಂತಾನು ಹೇಳ್ತಾರೆ. ಅನ್ನ ಗಿನ್ನ ಎಲ್ಲ ಇದೆ. ಇವಾಗ ನಾನು ಸ್ವಲ್ಪ ಓಟ್ಸ್ ಮಾಡೋಣ ಅಂತ ಓಟ್ಸ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಬರೀ ಅನ್ನನೇ ತಿನ್ನಬಾರ್ದು ಅಂತ ಸುಮಾರು 1 ಪ್ಯಾಕೆಟ್ ತಂದ್ಬಿಟ್ಟು ಹಾಗೆ ಇಟ್ಟಿದ್ದೆ. ಸಾರು ಇನ್ನ ಎರಡು ಸಾರಿದೆ. ಜಾಸ್ತಿ ನಾನು ನೋಡ್ಲಿಲ್ಲ, ಮತ್ತೆ ಇನ್ನ ಒಂದು ಇರ್ಲಿ ಅಂದ್ಬಿಟ್ಟು ಮಾಡಿದೆ. ಪರವಾಗಿಲ್ಲ. ರೈಸು ಕೂಡ ಯಾರು ಊಟ ಮಾಡಿಲ್ಲ ಮಧ್ಯಾಹ್ನ ಸರಿಗೆ. ನಾನು ಕೂಡ ಅನ್ನ ಬಿಡಬೇಕು ಅಂತ ಊಟ ಮಾಡಲಿಲ್ಲ. ಎರಡೆರಡು ರೈಸ್ ಹಾಗೆ ಉಳಿದಿದೆ ನೋಡಿ. ಅದು ರೈಸು ಮತ್ತೆ ಇದು ನೈಟ್ಗೆ ಖಾಲಿ ಮಾಡ್ತಾರೆ. ದೋಸೆ ಮಾಡಿದ್ದೆ ನಾನು. ದೋಸೆನೆ ಮಧ್ಯಾಹ್ನಕ್ಕೂ ತಿನ್ಕೊಂಡ್ಬಿಟ್ರು ಅವರು, ನಮ್ಮ ಮನೆಯವರು. ಹಾಗಾಗಿ ಇವಾಗ ನೋಡಿ ನಾನು ಓಟ್ಸ್ ಮಾಡ್ಕೊಳ್ತೀನಿ. ಇದು ನೋಡಿ, ಕೆಲಜಿಸ್ ಓಟ್ಸ್ ನ್ಯೂಟ್ರಿಷನ್ ಅಂತ ಇದೆ. ಇದು ವೆಯ್ಟ್ ಲಾಸ್ಗೆ ತುಂಬಾ ಒಳ್ಳೆ ಫೈಬರ್ ಸಿಗುತ್ತೆ ಇದರಿಂದ, ಮತ್ತೆ ನ್ಯೂಟ್ರಿಷನ್ ಸಿಗುತ್ತೆ. ನಾನು ಇದು ಸುಮಾರು ಪ್ರತಿ ತಿಂಗಳು ತಗೊಳ್ತೀನಿ ನೋಡಿ. ಇಷ್ಟಿದೆ, ಈ ರೀತಿ ಮಿಕ್ಕಿದೆ. ಹೋದ್ ಸಲ ತಂದಿದ್ದು ಈ ರೀತಿ ಇರುತ್ತೆ ಓಟ್ಸು ನೋಡಿ. ಇವಾಗ ಸಾಂಬಾರೆಲ್ಲ ಚೆನ್ನಾಗಿ ಕುದಿ ಬರ್ತಾ ಇದೆ. ಎರಡು ಕೂಡ ಇನ್ನು ಆಲ್ಮೋಸ್ಟ್ 1-2 ಸೆಕೆಂಡಲ್ಲಿ ಆಫ್ ಮಾಡಿಬಿಡ್ತೀನಿ. ನೆಕ್ಸ್ಟ್ ನಾನು ಓಟ್ಸ್ ಮಾಡ್ತೀನಿ. ಅನ್ನ ಎಲ್ಲ ಜಾಸ್ತಿ ಇದೆ. ಅವ್ರು ಮಧ್ಯಾಹ್ನ ಕೂಡ ಊಟ ಮಾಡಲಿಲ್ಲ. ನಮ್ಮ ಮನೆಯವರು ದೋಸೆ ತಿನ್ಕೊಂಡ್ರು. ನೀರು ದೋಸೆ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಚಟ್ನಿ ಮಾಡಿದ್ದೆ, ಅದಕ್ಕೆ ಸಾಂಬಾರು ಕೂಡ ಇತ್ತು, ಅದನ್ನು ಕೂಡ ಹಾಕ್ಕೊಂಡು ಊಟ ಮಾಡಿದ್ರು. ಈಗ ನೋಡಿ, ಇಷ್ಟು ನಾನು ಸ್ವಲ್ಪ ಮಾಡ್ಕೊಳ್ತೀನಿ. ನಾನು ಪೂರ್ತಿ ಒಬ್ಳಿಗೆ ಆಗೋವಷ್ಟು ಮಾಡ್ಕೊತೀನಿ ಸ್ವಲ್ಪ. ಈಗ ಸಾಂಬಾರೆಲ್ಲ ಕುದ್ದಾಗಿದೆ ಚೆನ್ನಾಗಿ. ಸಾಂಬಾರು ಎಷ್ಟು ಚೆನ್ನಾಗಿ ಕುದಿಸಿಡ್ತೀವೋ ಅಷ್ಟು ಚೆನ್ನಾಗಿ ಇರುತ್ತೆ. ಇವಾಗೇನು ಪರವಾಗಿಲ್ಲ, ಚಳಿಗಾಲ ಇದೆ. ಬೇಸಿಗೆ ಕಾಲದಲ್ಲಿ 2-3 ಸಲ ಬಿಸಿ ಮಾಡಿ ಇಡಬೇಕಾಗುತ್ತೆ. ಇವಾಗ ನಾನು ಹಳೇದಿತ್ತಲ್ವಾ, ಅದನ್ನೇ ಇವಾಗ ಮಾಡ್ತಾ ಇದ್ದೀನಿ. ಪ್ರತಿ ತಿಂಗಳು ನಾನು ಓಟ್ಸ್ ಪ್ಯಾಕೆಟ್ ತರ್ತೀನಿ. ತಿಂಗಳು ಅಂತ ಏನಿಲ್ಲ, ನಾನು ರೇಷನ್ ಖಾಲಿ ಆದಾಗ ಹೋಗ್ತೀವಲ್ಲ, ಒಂದು ತಿಂಗಳ ಮೇಲೆ ವಾರ ಅಥವಾ ಬೇಕಾದಾಗ ನೋಡಿಕೊಂಡು ತಂದ್ಕೊಳ್ತೀನಿ. ಈಗ ಹಳೆ ಪ್ಯಾಕಲ್ಲಿ ಸ್ವಲ್ಪ ಉಳಿತು, ಅದರಲ್ಲೇ ನಾನು ಓಟ್ಸ್ ಮಾಡ್ಕೊಳ್ತೀನಿ. ಇನ್ನು ಸ್ವಲ್ಪ ಮಿಕ್ಕುತ್ತೆ ಅದರಲ್ಲೂ ಕೂಡ. ಹೊಸ ಪ್ಯಾಕಿನ ನಾನು ಹೊಡೆದಿಲ್ಲ, ಈಗಲೇ ಹೊಡೆಯಲ್ಲ. ಇದು ಇನ್ನೊಂದು ಸ್ವಲ್ಪ ಇದೆಯಲ್ಲ, ಅದನ್ನು ಖಾಲಿ ಮಾಡಿದ್ಮೇಲೆ ಖಂಡಿತವಾಗ್ಲೂ ಹೊಡಿತೀನಿ. ಆಮೇಲೆ ನಾನು ನನಗೊಬ್ಳಿಗೆ ಇದನ್ನು ಓಟ್ಸ್ ಮಾಡ್ಕೊಳ್ಳಲ್ಲ, ಮಕ್ಕಳಿಗೂ ಕೂಡ ಇದನ್ನ ಗೋಧಿ ಪಾಯಸ ಮಾಡೋ ರೀತಿ, ಅಂದ್ರೆ ಗೋಧಿನ ಚೆನ್ನಾಗಿ ನಮ್ಮ ಅಜ್ಜಿದಿರೆಲ್ಲ ಚೆನ್ನಾಗಿ ನೆನೆ ಹಾಕ್ಬಿಟ್ಟು ಕುಟ್ಟಿ ಅದನ್ನ ಬೆಲ್ಲ ಹಾಕಿ, ಏಲಕ್ಕಿ, ಒಣಶುಂಠಿ ಎಲ್ಲ ಹಾಕಿ ಮಾಡ್ಕೊಡ್ತಾ ಇದ್ರಲ್ಲ, ಗೋಧಿ ಹುಗ್ಗಿ ಅಂತನೂ ಕೂಡ ಹೇಳ್ತಾರೆ ಹಳ್ಳಿಗಳಲ್ಲೆಲ್ಲ. ಆ ರೀತಿಯಾಗಿ ಆಗುತ್ತೆ. ಇದು ತುಂಬಾ ತಿನ್ನಕ್ಕೆ ಅಂತೂ ತುಂಬಾ ರುಚಿಕರವಾಗಿ ಇರುತ್ತೆ. ನನ್ನ ಮಕ್ಕಳಿಗೆ ಇದನ್ನ ನಮ್ಮ ಮನೆಯವರು ಎಲ್ಲ ಚೆನ್ನಾಗಿ ಮಾಡ್ಕೊಳ್ತಾರೆ. ಅದು ತಿಂಗಳು ಎಂಡಲ್ಲಿ ಅದು ಮುಗಿಯಕ್ಕೆ ಬಂದಾಗ ಹೊಸ ಪ್ಯಾಕೆಟ್ ಆ ಟೈಮಲ್ಲಿ ಮಾಡ್ತಾ ಇದ್ದೆ. ಈ ತಿಂಗಳಲ್ಲಿ ಮಾಡಿಲ್ಲ, ಯಾಕಂದ್ರೆ ಕೇಕು ಅದು ಇದು ಜಾಸ್ತಿ ತಿಂದು ಎಲ್ಲ ಹೀಟ್ ಆಗ್ಬಿಟ್ಟಿದೆ ಅಂದ್ಬಿಟ್ಟು ಇವಾಗ ನಾನು ಓಟ್ಸ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ತರ ಆಗಿದೆ, ಮುದ್ದೆ ತರ ಇರುತ್ತೆ. ನನಗೆ ಮುದ್ದೆ ಅಂದ್ರೆ ಇಷ್ಟ, ಅದಕ್ಕೋಸ್ಕರ ಬೇರೆ ರೀತಿಯಾಗಿ ಇಷ್ಟ ಆಗಲ್ಲ. ಯಾವಾಗಾದ್ರೂ ಅಪರೂಪಕ್ಕೆ ಮ್ಯಾಗಿ ಮಸಾಲ ಹಾಕಿ ತರಕಾರಿಗಳನ್ನ ಹಾಕಿ ಓಟ್ಸನ್ನ ಮಕ್ಳಿಗೂ ಕೊಡ್ತೀನಿ, ನಾನು ಕೂಡ ತಿಂತೀನಿ. ಇಲ್ಲ ಉಪ್ಪಿಟ್ಟು ಥರನೂ ಮಾಡ್ಕೋಬೋದು. ಇದನ್ನ ತುಂಬ ಚೆನ್ನಾಗಿರುತ್ತೆ.
ಸ್ವೀಟ್ ಬೇಕು ಅಂದ್ರೆ ನಾನು ಹೇಳಿದ್ನಲ್ವಾ, ಗೋಧಿ ಹುಗ್ಗಿ ಥರನೂ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಈ ಥರ ನಾನು ಮುದ್ದೆ ಊಟ ಮಾಡಿದ್ರೆ ನನಗೆ ಸಮಾಧಾನ, ಅದಕ್ಕೆ ಮುದ್ದೆ ಥರನೇ ಸಾರಲ್ಲಿ ಅದ್ದಿ ಮುದ್ದೆ ಹೆಂಗೆ ಊಟ ಮಾಡ್ತೀವಲ್ವಾ ಅದೇ ರೀತಿನೇ ಊಟ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಈ ಥರ ಯಾರಾದರೂ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರು ಈ ಥರ ಮಾಡ್ಕೋಬೋದು. ಈ ರೀತಿನೂ ಮಾಡ್ಬೋದು. ರೊಟ್ಟಿ ಚಪಾತಿ ಥರನೂ ಪುಡಿ ಮಾಡಿಬಿಟ್ಟು ಹಿಟ್ಟು ಥರ ಮಾಡಿ ಮಿಕ್ಸಿಲಿ ಇಟ್ಕೊಂಡು ನಿಮ್ಗೆ ಯಾವಾಗ ಬೇಕೋ ಹಂಗೂ ಮಾಡ್ಬೋದು. ಇಲ್ಲ ಮಿಕ್ಸ್ ತರಕಾರಿ ಹಾಕಿ ನಾವು ಉಪ್ಪಿಟ್ಟು ಥರನೂ ಆ ಥರ ಎಲ್ಲ ಮಸಾಲೆ ಓಟ್ಸ್ ಮಾಡಿಕೊಂಡು ತಿನ್ಬೋದು ಸ್ನೇಹಿತರೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಶುಗರ್ ಇರೋರ್ಗೂ ತುಂಬ ಒಳ್ಳೆಯದು, ಕ್ಯಾಲರಿ ಕಡಿಮೆ ಇರುತ್ತೆ, ಇದು ವೆಯ್ಟ್ ಲಾಸ್ ಮಾಡೋರ್ಗೂ ತುಂಬ ಒಳ್ಳೆಯದು. ನೀವು ಕೂಡ ಇದನ್ನ ಬಳಸಿ, ತುಂಬ ಒಳ್ಳೆಯದು, ಫೈಬರ್ ಜಾಸ್ತಿ ಇರುತ್ತೆ. ನಾವು ಬರೀ ಕಾರ್ಬೋಹೈಡ್ರೇಟ್ ಇರೋಂಥ ಆಹಾರನೇ ಜಾಸ್ತಿ ಯೂಸ್ ಮಾಡಬಾರ್ದು ಆರೋಗ್ಯಕ್ಕೆ ಈಗಿನ ಜನ್ರೇಷನ್ಗೆ. ಯಾಕೆಂದರೆ ಎಕ್ಸಸೈಸ್ಗಳೆಲ್ಲ ಕಡಿಮೆ ಮಾಡೋದ್ರಿಂದ ನಾವು ಫೈಬರ್ ಇರೋಂಥ ಆಹಾರ ಇದ್ದರೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ. ಕ್ಯಾಲರಿ ಬರ್ನ್ ಮಾಡೋಕ್ಕೆ ಫೈಬರು ತುಂಬ ಅವಶ್ಯಕತೆ ಇರುತ್ತೆ. ಅದಕ್ಕೋಸ್ಕರನೇ ನಾವು ಸಮತೋಲನ ಆಹಾರವನ್ನು ತಿನ್ನಬೇಕು. ಆಲ್ಮೋಸ್ಟ್ ಎಲ್ಲ ಮುಗೀತು ಸ್ನೇಹಿತರೆ. ನೀನು ಯಾರಾದರೂ ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡಿದ್ರೆ ಅಥವಾ ಶುಗರ್ ಇರೋರು ನಿಮ್ಮ ಮನೇಲಿ ಯಾರಾದರೂ ಇದ್ದರೆ ಈ ರೀತಿಯಾಗಿ ಮಾಡಿಕೊಡಿ. ಖಂಡಿತವಾಗ್ಲೂ ಮುದ್ದೆ ಊಟ ಮಾಡೋರಿದ್ರೆ ಈ ರೀತಿ ಮಾಡಿಕೊಡಿ. ಇಲ್ಲ ಟಿಫನ್ ಉಪ್ಪಿಟ್ಟು ಆ ಥರ ತಿನ್ನೋರಿದ್ರೆ ಉಪ್ಪಿಟ್ಟಿನ ಥರ ತರಕಾರಿಗಳು ಹಾಕಿ ಮತ್ತು ಬಟಾಣಿ ಆ ಥರ ಎಲ್ಲ ಹಾಕಿ ಮಾಡಿಕೊಡಿ. ಖಂಡಿತವಾಗ್ಲೂ ಫೈಬರು ತುಂಬ ದೇಹಕ್ಕೆ ಅವಶ್ಯಕತೆ ಇದೆ. ನಾವು ಬರೀ ಕಾರ್ಬೋಹೈಡ್ರೇಟ್ ಅನ್ನ ಮುದ್ದೆ ಚಪಾತಿ ಇದೆಲ್ಲ ಕಾರ್ಬೋಹೈಡ್ರೇಟ್ ಇರುತ್ತೆ. ಅದಕ್ಕೋಸ್ಕರ ನೀವು ಈ ರೀತಿ ಅವಾಗವಾಗ ವಾರದಲ್ಲಿ 1 ಸಲ 2 ಸಲ ಈ ಥರ ಮಾಡಿದ್ರೆ ನಮ್ಮ ದೇಹಕ್ಕೆ ಫೈಬರ್ ಸಿಗುತ್ತೆ, ಮತ್ತು ಕ್ಯಾಲರಿ ಬರ್ನ್ ಮಾಡುತ್ತೆ. ಫೈಬರು ಕೊಲೆಸ್ಟ್ರಾಲ್ ಕಡಿಮೆ ಮಾಡೋ ಗುಣನ ಹೊಂದಿರುತ್ತೆ. ಆದ್ರಿಂದ ಓಟ್ಸು ತುಂಬ ಒಳ್ಳೆಯದು. ಮತ್ತು ಹೊಟ್ಟೆ ಹಸಿವು ಪದೇ ಹೊಟ್ಟೆ ಹಸಿವು ಆಗಲ್ಲ ಇದರಿಂದ ತುಂಬ ಬೆನಿಫಿಟ್ ಇದೆ ಸ್ನೇಹಿತರೆ. ನೀವು ಕೂಡ ಇದನ್ನು ಬಳಸಿ. ತುಂಬ ಚೆನ್ನಾಗಿ ನನಗೆ ಮುದ್ದೆ ಇಷ್ಟ ಆದ್ರಿಂದ ಇದೇ ರೀತಿ ನಾನು ಮಾಡಿಕೊಂಡು ಉಪಯೋಗಿಸ್ಕೊಂಡಿದ್ದೀನಿ. ನಿಮಗೆ ನಿಮ್ಮದೇ ಆದ ಒಂದು ಅಂದಾಜಲ್ಲಿ ಯಾವ ರೀತಿ ಬೇಕೋ ಆ ರೀತಿ ಸಿಹಿಯಾಗಿ ಅಂದರೆ ಅಪರೂಪಕ್ಕೆ ಮಾಡ್ಕೊಂಡು ತಿನ್ಬೋದು, ಗೋಧಿ ಹುಗ್ಗಿ ಥರ. ನೀವು ಈ ರೀತಿಯಾಗಿ ಮಾಡಿಕೊಂಡು ಬೇಗನೆ ಕ್ಯಾಲರಿ ಬರ್ನ್ ಮಾಡ್ಬೋದು. ನಮಸ್ಕಾರ ಸ್ನೇಹಿತರೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ.